ಮಾಡ್ತಾ ಇದ್ರಿ, ಜಲ್ದಿ ರಿಪೋರ್ಟ್ಗಳು ದಾಟಪ್ಪ ಅಂತ ಯಾಕೆ ಹೇಳ್ತಾ ಇದ್ರಿ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಇದು ಇಡೀ ಇಡೀ ಏನು ಮಾಡಿದಾರ ಇದರಿಂದ ಇದ್ದಂಥವ್ರು ಸುತ್ತ ಹಾಕ್ಲಿಕ್ಕೆ ಅಷ್ಟು ಸುಲಭ ಬಿಟ್ಟು ಕೊಡೋದಿಲ್ರಿ. ಇದು ತಾ ಮಾಡಿದ ಕರ್ಮ ತನ್ನ ಬೆನ್ನೇರಿತ್ತಯ್ಯ ಹಾಗೆ ಹೇಳಿಲ್ಲ ಚನ್ನಬಸವಣ್ಣವರು. ತಾ ಮಾಡಿದ ಕರ್ಮಕ್ಕೆ ಅನುಭವಿಸಲೇಬೇಕದು, ಕರ್ಮ ಸಿದ್ಧಾಂತ. ಸುಳ್ಳ ಇದು? ಇಲ್ಲಿ ಸತ್ತಂಥವ್ರು ಮುಸ್ಲಿಂ ಹೆಣ್ಮಕ್ಕಳ, ಕ್ರಿಶ್ಚಿಯನ್ ಹೆಣ್ಮಕ್ಕಳ, ಬೇರೆ ಧರ್ಮದ ಹೆಣ್ಮಕ್ಕಳ, ಸತ್ತವ್ರನ್ನೆಲ್ಲ ಹಿಂದೂ ಹೆಣ್ಮಕ್ಕಳನ್ನ ಹಿಂದುತ್ವದ ಬಗ್ಗೆ ಮಾತಾಡುವಂಥ ನಮ್ಮ ಪಕ್ಷಿಗಳು ಇದ್ರ ಬಗ್ಗೆ ಏನು ಮಾತಾಡ್ತಾರೆ? ಯಾವ್ದು ಬಿಡ್ಬ ಸತ್ತವ್ರು ಯಾರೋ ಬೇರೆ ಧರ್ಮದವ್ರ ವ್ಯಾಜ್ಯ ಆಯ್ತಾರ ಅಂತೇಳಿ ಹೇಳಿಗೆ ಹೋಗ್ತಾರ. ಕಡೆಗೆ ಅಂತ ಬಟ್ಟೆಗೆ ಅಂತ ಹೇಳ್ತಾರೆ ಇವರು. ಇಲ್ಲಿಯ ದಲಿತರ ಮೇಲೆ, ಇಲ್ಲಿಯ ವಿದ್ವಾನ್ ಸಮಾಜದ ಮೇಲೆ ಪಾಪ ಯಾರ ಮಾವುತ ನಾರಾಯಣ ಅವನ ತಂಗಿ ಯಮನಮ್ಮ ಯಾರು? ಹೂ ಇಸ್ ದಟ್ ಲೇಡಿ? ಹೂ ವಾಸ್ ದಟ್ ಲೇಡಿ? ಯಾರು ಇವರೆಲ್ಲ? ವೇದವಲ್ಲಿ ಯಾರು ಅವರು? ಪದ್ಮದ ಯಾರು ರೀ? ಇವರೆಲ್ಲ ತನಿಖೆ ಆಗಬಾರ್ದ? ಮುಚ್ಚಾಕದ ಇದು ಸಿಕ್ಕಿಲ್ಲ ಅಂತೇಳಿ ಇದ್ದವ್ರು ಮಾಡಿದವ್ರು ಇದ್ದಾರೆ, ಅಲ್ಲೇ ಇದ್ದಾರೆ. ಹುಡುಕುವಂಥ ಪ್ರಯತ್ನವನ್ನು ಇವತ್ತು ತನಿಖೆ ಮೂಲಕ ಮಾಡಿಸ್ಬೇಕಾಗಿದೆ ಸರ್ಕಾರದ ಹೊಣೆ ಇದು. ಈ ಹೊಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೊರಟಾಗ ಅನಿವಾರ್ಯವಾಗಿ ಅಲ್ಲಿ ಹೋರಾಟಗಾರರು ಕೋರ್ಟ್ ಮೆಟ್ಲಾಗಿರ್ತಾ ಇದ್ದಾರೆ. ಇರಲೇಬೇಕದು. ಹೈಕೋರ್ಟು, ಸುಪ್ರೀಂ ಕೋರ್ಟ್ ಎಲ್ಲಾದರೂ ನಮಗೆ ನ್ಯಾಯ ಬೇಕಾಗಿದೆ ಮಾಡಿದವ್ರು ಯಾರು? ಇಷ್ಟೇ ಕೇಳ್ತಾ ಇದ್ದಾರೆ ಅವರು. ಅದರಲ್ಲೂ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರಂತೂ ಈ ಸಲ ಸ್ಪಷ್ಟವಾಗಿ ಹೆಣ್ಣಿನ ಪರವಾಗಿ ನಿಂತು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರು ನಾವು ಎಷ್ಟು ಹ್ಯಾಟ್ಸಪ್ ಹೇಳೋದು ಕಡಿಮೆ. ಅವ್ರು ಲೆಫ್ಟು ಅಲ್ಲ ರೈಟು ಅಲ್ಲ, ಹೆಣ್ಣಿನ ಪರ ಇದ್ದಂಥವ್ರು. ಅಲ್ಲಿ ಹೆಣ್ಣುಗಳಿಗೆ